ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ತುಂಬಾನೇ ಉಪಯೋಗ ಆಗುವಂತಹ ಟಿಪ್ಸಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಉಜ್ಜಿ ತಿಕ್ಕಿ ಕಷ್ಟಪಡದೇನೆ ಕೇವಲ ಮನೆಯಲ್ಲಿರುವಂತಹ ಎರಡು ವಸ್ತುಗಳನ್ನು ಬಳಸ್ಕೊಂಡು ತುಂಬ ಸುಲಭವಾಗಿ ಬಾತ್ರೂಮ್ನಲ್ಲಿರುವ ಟೈಲ್ಸ್ಗಳಿರುತ್ತೆ ನೋಡಿ, ಕೊಳೆ ಆಗಿರುತ್ತೆ, ತುಂಬ ಕಲೆಗಳು ಗಲೀಜಿರುತ್ತಲ್ವಾ, ಅದನ್ನ ಹೊಸ ರೀತಿ ಆಗೋ ರೀತಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಖಂಡಿತ ವಿಡಿಯೋ ನಿಮಗೆ ನೋಡೋದಕ್ಕೆ ಇಷ್ಟ ಆದರೆ ಕೊನೆವರೆಗೂ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಜೊತೆಗೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಇಷ್ಟನ ನನಗೆ ತಿಳಿಸಿ. ಇದುವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ಬಾತ್ರೂಮ್ ಕ್ಲೀನ್ ಮಾಡುವಂತಹ ಆ ಲಿಕ್ವಿಡನ್ನು ತಯಾರಿಸುವಂತಹ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಸುಲಭವಾಗಿ ಉಜ್ಜಿ ತಿಕ್ಕಿ ಕಷ್ಟ ಇಲ್ಲದೇನೆ ಕ್ಲೀನ್ ಮಾಡೋದಕ್ಕೆ ಈ ಲಿಕ್ವಿಡ್ ಏನಿದೆ ತುಂಬಾನೇ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಮಗೆ ಬೇಕಾಗಿರೋದು ಒಂದು ಅರ್ಧ ಲೀಟರ್ ಆಗುವಷ್ಟು ಬಿಸಿ ನೀರು. ಉಗುರು ಬಿಸಿಗಿಂತನೂ ಸ್ವಲ್ಪ ಜಾಸ್ತಿ ಬಿಸಿ ಇರುವ ನೀರು ತಗೊಳ್ಳಿ. ಅದಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಸರ್ಪಿನ ಪುಡಿನ ಹಾಕೊಳ್ಬೇಕು. ನೀವು ಮನೇಲಿ ಸಾಧಾರಣ ಬಟ್ಟೆ ತೊಳೆಯೋದಕ್ಕೆ ಯಾವ ಸರ್ಪಿನ ಪುಡಿನ ಬಳಸ್ತೀರಿ ನೋಡಿ, ಅದನ್ನೇ ತಗೊಳ್ಳಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ತಗೊಳ್ಳಿ. ಅದನ್ನು ಬಿಸಿ ನೀರಿಗೆ ಹಾಕಬೇಕು. ಬಿಸಿ ನೀರಿಗೆ ಹಾಕಿದ ನಂತರ ಅಡುಗೆ ಮಾಡೋದಕ್ಕೆ, ಬೋಂಡಾ ಬಜ್ಜಿ ಮಾಡೋದಕ್ಕೆಲ್ಲ ಬಳಸುವ ಬೇಕಿಂಗ್ ಸೋಡಾ ಅಥವಾ ಸೋಡಾ ಪುಡಿ ಏನಿದೆ ನೋಡಿ, ಅದನ್ನು 1 ಟೇಬಲ್ ಚಮಚದಷ್ಟು ತಗೊಳ್ಳಿ. ಸರ್ಪಿನ ಪುಡಿ ತೊಗೊಂಡಿರುವಂತಹ ಟೇಬಲ್ ಸ್ಪೂನ್ ಏನಿದೆ ನೋಡಿ, ಅದರಲ್ಲೇ 1 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಈ 2 ಪದಾರ್ಥಗಳನ್ನು ಬಿಸಿ ನೀರಿಗೆ ಹಾಕಬೇಕು, ಬೇಕಿಂಗ್ ಸೋಡಾನ ಮತ್ತು ಸರ್ಪಿನ ಪುಡಿನ. 2 ಚಮಚ ಸರ್ಪಿನ ಪುಡಿಗೆ ಅದೇ ಟೇಬಲ್ ಸ್ಪೂನ್ನಲ್ಲೇ 1 ಚಮಚ ಮಾತ್ರ ಬೇಕಿಂಗ್ ಸೋಡಾನ ತಗೊಳ್ಳಿ. ಇದು 3 ಕೂಡ ಚೆನ್ನಾಗಿ ಬೆರಿಬೇಕು. ಅಂದರೆ ನೀರು, ಬೇಕಿಂಗ್ ಸೋಡಾ, ಸರ್ಪಿನ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದ್ರ ಜೊತೆಗೆ ಕರಗಬೇಕು. ಆಗ ನಮ್ಮ ಲಿಕ್ವಿಡ್ ಅನ್ನೋದು ರೆಡಿ ಆಗುತ್ತೆ. ಈ ಲಿಕ್ವಿಡನ್ನು ನಾವು ಬಿಸಿ ಇರಬೇಕಾದ್ರೇ ಟೈಲ್ಸ್ಗೆ ಚೆನ್ನಾಗಿ ಸ್ಪ್ರೇ ಮಾಡ್ಬೋದು, ಅಥವಾ ಒಂದು ಬಟ್ಟೆನ ಉಪಯೋಗಿಸಿ ಕೂಡ ಟೈಲ್ಸ್ ಮೇಲ್ಗಡೆ ನೀವು ಅಪ್ಲೈ ಮಾಡ್ಬೋದು. ಯಾವ ರೀತಿ ಆದರೂ ಕೂಡ ಪರವಾಗಿಲ್ಲ. ಅಪ್ಲೈ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೇನೆ ಬಿಡಿ. ಅಲ್ಲಿರುವ ಗಲೀಜೆಲ್ಲ ಚೆನ್ನಾಗಿ ನೆನೆಯುತ್ತೆ. ಆಗ ಬರೀ ನೀರು ಹಾಕಿದ್ರೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ತುಂಬ ಕಲೆಗಳಿದ್ರೆ ನೀವು ಬಾತ್ರೂಮ್ ತೊಳೆಯುವ ಬ್ರಷ್ ಇರುತ್ತೆ ನೋಡಿ, ಅದರಲ್ಲಿ ನಿಧಾನವಾಗಿ ಉಜ್ಜಿಬಿಟ್ಟು ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಕೈ ನೋವಿರುವವರಿಗೆ ಈ ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಟ್ರೈ ಮಾಡಿ ನೋಡಿದ ನಂತರ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.